ಅಮೃತ ನನ್ನ ಹೆಸರು ಶಿವಸೇವಕ ಅಂತ. ನಾನು ಬಂದಿರೋದು ಕೈಲಾಸದಿಂದ. ನಿನ್ನ ದೈನ್ಯವು ಪರಮೇಶ್ವರನ ಕೇಳಿದೆ. ಆದ್ದರಿಂದ ನನ್ನನ್ನು ನಿನ್ನ ಬಳಿ ಕಳಿಸಿದ್ದ. ನಿನ್ನ ನೈಜ ನಿನಗೆ ಪ್ರಾಪ್ತಿಯಾಗುವವರೆಗೂ ನನ್ನ ದೃಷ್ಟಿಯನ್ನು ನಿನಗೆ ದಾರೆ ನನಗೆ ಅಪ್ಪಣೆಯಾಗಿ ಅವರ ಅಪ್ಪಣೆಯಂತೆ ನಿನಗೆ ನನ್ನ ದಾರೆ ಆ ಪರಮೇಶ್ವರನ ಸಂಪೂರ್ಣ ಕಟಾಕ್ಷ ನಿನ್ನ ಮೇಲೆ ಇದೆ. ನಿನಗೆ ಮಂಗಳವಾಗಲಿ ಅಂತ. ಪರಮಾತ್ಮ, ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಹಂತದಲ್ಲೂ ನೀ ನನ್ನ ಕೈ ಹಿಡ್ದಿದ್ಯಾ. ನಿನ್ನ ಈ ಕೃಪೆಗೆ ನಾನು ಜನ್ಮಾಂತರಕ್ಕೂ ಋಣಿಯಾಗಿರ್ತೀನಿ ತಂದೆ. ಈ ಸೌಪರ್ಣಿಕ ಈಗ ಒದ್ದಾಡ್ತಾ ಇರೋದು ನೋಡಿದ್ರೆ ಏನೋ ಭಾರಿ ಕುತಂತ್ರನೇ ಮಾಡಿ ಬಂದಿರೋ ಕಾಣಿಸ್ತಾ ಇದೆ. ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ದೇವ್ರೆ, ನಮ್ಮ ಮುತ್ತಿಗೆಗೆ ಏನೂ ಅಪಾಯ ಆಗದೆ ಇರೋ ಥರ ಕಾಪಾಡಪ್ಪ. ಅರೆ ಏನಿದು, ಅದಕ್ಕೆ ಇಷ್ಟೊಂದು ಕಾನ್ಫಿಡೆಂಟಾಗಿ ನಡ್ಕೊಂಡ್ಬರ್ತಾ ಇದ್ದಾರೆ. ಅರೆ, ನಾನು ನೋಡ್ತಾ ಇರೋದು ಕನಸ ನನಸ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅದಕ್ಕೆ ಹಾಗೆ ಸ್ಟ್ರೈಟಾಗಿ ಬನ್ನಿ. ನಮ್ಮ ಡಾರ್ಲಿಂಗು ನೀವು ಮಾಡೋ ಕಾಫಿನ ಕುಡಿಬೇಕು ಅಂತ ತುಂಬ ಆಸೆ ಪಟ್ಟಿದ್ದಾರಂತೆ. ಡಾರ್ಲಿಂಗ್, ಅಕ್ಕ, ಹೇಗಿದೆ ನಾನು ಮಾಡಿರೋ ಕಾಫಿ? ನೀವು ಕಾಫಿ ಕುಡಿತಾ ಇರಿ. ನನಗೆ ನನ್ನ ಕೋಣೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ, ಹಾಗನ್ಬೇಡಿ. ನಿಮ್ಮನ್ನೇ ನಂಬಿ ತುಂಬ ದೂರದಿಂದ ಬಂದಿದ್ದೀನಿ. ನೋಡಪ್ಪ, ನಿನ್ನ ಆತಂಕ ನನಗೆ ಅರ್ಥವಾಗುತ್ತೆ. ಆದರೆ ನಾನು ಯಾವುದೇ ಪರಿಸ್ಥಿತಿಲಿ ಸಹಾಯ ಮಾಡೋ ಸ್ಥಿತಿಲಿ ಇಲ್ಲ. ನಿಮ್ಮ ಕೈ ಮುಗಿತೀನಿ. ನಿಮ್ಮ ನಾಟಿ ಔಷಧಿಯಿಂದ ಅಮೃತ ಅವ್ರಿಗೆ ಗುಣ ಆಗ್ತಾರೆ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ನಾನು ನಿರಾಶೆ ಮಾಡಿ ನನ್ನ ಬರಿಗೈಲಿ ಹೋಗೋವಾಗ ಮಾಡಬೇಡಿ. ನೀನು ಬೇಡ್ಕೊಳ್ತಿರೋದನ್ನು ನೋಡಿದ್ರೆ ನನ್ನ ಮನಸ್ಸು ಕರಗುತ್ತೆ. ಕಲಿತು ವಿದ್ಯೆನ ಸಾಯೋಕ್ಕೆ ಮುಂಚೆ ಯಾರಿಗಾರು ದಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ನಾನು ಕಲ್ತಿರೋ ನಾಟಿ ವೈದ್ಯ ವಿದ್ಯೆನ ನನ್ನ ಮೊಮ್ಮಗಳು ನಾಗಮಣಿಗೆ ದಾರೆ ಎರೆದಿದ್ದೀನಿ.
ಅವಳು ನಿನಗೆ ಔಷಧಿ ಕೊಡ್ತಾಳೆ. ಅವ್ರಿವಾಗ ಎಲ್ಲಿ ಸಿಗ್ತಾರೆ? ಅವಳು ಗಿಡಮೂಲಿಕೆಗಳನ್ನ ತರಲಿಕ್ಕೆ ಕಾಡಿಗೆ ಹೋಗಿದ್ದಾಳೆ. ಹಾಗಾದರೆ ಇಲ್ಲಿಗೆ ಬರ್ತಾರಲ್ವಾ? ಅವಳು ಇಲ್ಲಿ ಬರಲ್ಲಪ್ಪ. ಅವಳು ಬೆಟ್ಟದ ತಪ್ಪಲಲ್ಲಿ ಇರ್ತಾಳೆ. ಅಲ್ಲಿ ಮನೆ ಮಾಡ್ಕೊಂಡವಳೆ. ನೀನು ಅಲ್ಲಿಗೆ ಹೋಗು. ಮನೆಯಲ್ಲಿ ಇಲ್ಲದೆ ಇದ್ದರೆ ಕಾಡಿನಲ್ಲಿ ನಿಂತ್ಕೊಂಡು ಮಣಿ ಅಂತ ಜೋರಾಗಿ ಕೂಗು. ಅವಳು ಎಲ್ಲಿದ್ದರೂ ಬರ್ತಾಳೆ, ನಿನಗೆ ಔಷಧಿ ಕೊಡ್ತಾಳೆ. ನೀವು ಕಾಡಿನಲ್ಲಿ ನಿಂತು ಕೂಗಿದ್ರೆ ಅವಳು ಎಷ್ಟೇ ದೂರದಲ್ಲಿದ್ದರೂ ಅವಳು ಕೇಳಿಸುತ್ತೆ. ಅವಳು ಬಂದೇ ಬರ್ತಾಳೆ. ಅಲ್ಲ, ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದು ನಿಮಗೆ ಗೊತ್ತಾಯ್ತು ಯಜಮಾನ್ರೆ. ನನಗೆ ಬರೀ ನಾಟಿ ವೈದ್ಯ ವಿದ್ಯೆ ಮಾತ್ರ ಕೂತಿದೆ ಅಂದ್ಕೋಬೇಡ. ಮನದರ್ಶನ ವಿದ್ಯೆನೂ ಕರಗತ ಮಾಡ್ಕೊಂಡಿದ್ದೀನಿ. ಸರಿ, ನಿಮ್ಮಿಂದ ನನಗೆ ತುಂಬ ಉಪಕಾರ ಆಯಿತು. ನಾನು ಬರ್ತೀನಿ. ಅರ್ಜುನ್, ನೀನ್ ಹೀಗೆ ಹತ್ರ ಹತ್ರ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಸಂಭ್ರಮ ಆಗ್ತದೆ ಗೊತ್ತಾ? ಬಾ ಅರ್ಜುನ್, ನನ್ನನ್ನು ಸೇರೋದಕ್ಕೆ ಬಾ. ಪರಮೇಶ್ವರ, ನಿನ್ನ ಋಣನ ನಾನು ಎಷ್ಟೇ ಜನ್ಮ ಎತ್ತು ಬಂದರೂ ತೀರ್ಸೋದಕ್ಕಾಗೋದಿಲ್ಲ. ನಿನ್ನ ಕೃಪಾ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ತಂದೆ. ನನಗೆ ಮತ್ತೆ ಕಣ್ಣನ್ನು ಕೊಟ್ಟು ನನ್ನ ಕೊರಗನ್ನ ನೀಗಿಸ್ಬಿಟ್ಟೆ. ನನಗೆ ಕಣ್ಣು ಬಂದಿರೋ ವಿಚಾರ ಅರ್ಜುನ್ ಅವ್ರಿಗೆ ಗೊತ್ತಾದರೆ ನನಗಿಂತ ಜಾಸ್ತಿ ಅರ್ಜುನ್ ಅವ್ರು ಸಂತೋಷ ಪಡ್ತಾರೆ. ಇದೇನಿದು? ಅರ್ಜುನ್ ಅವ್ರಿಗೆ ಫೋನೇ ಹೋಗ್ತಾ ಇಲ್ಲ. ಅವ್ರು ಔಷಧಿ ತರೋದಕ್ಕೆ ಯಾವ ಹಳ್ಳಿಗೆ ಹೋಗಿದಾರೋ ಏನೋ ಅದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಹೇಗಾದರೂ ಮಾಡಿ ಈ ವಿಷಯನ ತಿಳಿಸಿ ಅವ್ರನ್ನ ಮನೆಗೆ ವಾಪಸ್ ಕರ್ಸ್ಕೋಬೇಕು. ಅದು ಸರಿ, ನಾಟಿ ಔಷಧಿನೇ ತೊಗೊಂಡು ಬರ್ತೀನಿ ಅಂತ ಅರ್ಜುನ್ ಅವ್ರು ಯಾಕೆ ಅಷ್ಟೊಂದು ಹಠ ಹಿಡಿದ್ಬಿಟ್ಟು ಹೋದರು? ಬೇಡ. ಏನು ಬೇಡ? ಐ ಸ್ಪೆಷಲಿಸ್ಟ್ ಹತ್ರ ಹೋಗೋದಾ? ಹೌದು, ನನಗೆ ಯಾರಾದರೂ ಆಯುರ್ವೇದ ಅಥವಾ ನಾಟಿ ವೈದ್ಯರ ಹತ್ರ ಚಿಕಿತ್ಸೆ ಕೊಡಿಸಿ. ಇಲ್ಲ, ನಾನು ಹಾಗೆ ನಾಟಿ ಔಷಧಿನೇ ಬೇಕು ಅಂತ ಹಠ ಹಿಡೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ನಾನು ಹಾಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮತ್ತೆ ಅರ್ಜುನ್ ಅವ್ರ ಮಧ್ಯೆ ಯಾರೋ ಏನೋ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಯಾರದು? ಅವ್ರ ಉದ್ದೇಶ ಏನು? ಛೇ, ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಬಾಬಾ ಬಾಬಾ, ಶುಭವಾಗಲಿ. ಬಾಬಾ, ಶುಭಗಳಿಗೆ ಶುಭ ಮುಹೂರ್ತ ನಮ್ಮ ಜೀವನದಲ್ಲಿ ಬರೋದೇ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಇಷ್ಟೊಂದು ನಿರಾಶೆಯಿಂದ ಮಾತಾಡ್ತಿದ್ಯಾ ವಿಷ್ಣು? ಮತ್ತೆ ಇನ್ನೇನು ಬಾಬಾ, ಆ ನಾಗ ನಾಗಿಣಿ ಅನ್ನೋ ಸಾವಿನ ಸ್ವರೂಪಗಳು ನಮ್ಮ ಮಗ್ಲಲ್ಲೇ ಇದ್ದಾವೆ. ಅವು ಯಾವಾಗ ನಮ್ಮ ಮೇಲೆ ಪ್ರಹಾರ ಮಾಡ್ತಾವೋ ಅನ್ನೋ ಒಂದೇ ಒಂದು ಸುಳಿ ಕೂಡ ಸಿಗ್ತಾ ಇಲ್ಲ. 24 ಗಂಟೆನೂ ನಮ್ಮ ಜೀವನ ಅಂಗೈಲಿಟ್ಕೊಂಡು ಒದ್ದಾಡೋ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಪ್ರತಿಯೊಂದಕ್ಕೂ ಅಂತ್ಯ ಅಂತ ಇರುತ್ತೆ ರುದ್ರ. ಹಾಗೆ ನಾಗನಾಗಿಣಿಗೂ ಕೂಡ.
ಅವರ ಅಹಂಕಾರ ಆರ್ಭಟ ಕೂಡ ಅಂತ್ಯ ಆಗೋ ಕಾಲ ಇನ್ನೇನು ಹತ್ರದಲ್ಲೇ ಇದೆ. ಬಾಬಾ, ಇದನ್ನು ನೀವು ಹೇಳ್ತಾನೆ ಇದ್ದೀರಾ, ನಾವು ಕೇಳ್ತಾನೆ ಇದ್ದೀವಿ. ಆದರೆ ಆ ನಾಗಿಣಿನೂ ಸಾಯ್ಲಿಲ್ಲ, ನಾವು ಭಯ ಪಡೋದು ತಪ್ಪಲಿಲ್ಲ. ಬಾಬಾ, ಆ ನಾಗಿಣಿನ ಸಂಹಾರ ಮಾಡೋದಕ್ಕೆ ನಮಗೊಂದು ಸುವರ್ಣ ಅವಕಾಶ ಸಿಕ್ಕಿದೆ. ಅರ್ಜುನ್ ಅನ್ನೋ ನಾಗ ಮನೆಯಿಂದ ಹೊರಗೋಗಿರುತ್ತಾನೆ. ಹೌದು ಬಾಬಾ, ಅವನು ಮನೆಗೆ ಹಿಂದಿರುಗಿ ಬರೋದ್ರಲ್ಲಿ 7ನ ಮುಗಿಸ್ಬಿಟ್ರೆ ಆಮೇಲೆ ಅರ್ಜುನನ ನಾಗನ ಮುಗಿಸೋದು ತುಂಬ ಸುಲಭ ಆಗುತ್ತೆ ನಮಗೆ. ಅರ್ಜುನ್ನ ನಾವು ಮುಗಿಸೋ ಅಗತ್ಯ ಇಲ್ಲ. ಅವನ ಸಾವಿಗೆ ಮುಹೂರ್ತ ನಿಗದಿಯಾಗಿ ತುಂಬಾ ದಿನ ಆಗಿದೆ. ಮಣಿಯವರೇ, ನಾಗಮಣಿ ಅವರೇ, ಛೇ, ಇಷ್ಟು ದೊಡ್ಡ ಕಾಡಲ್ಲಿ ಆ ವೈದ್ಯ ಏನಾದರೂ ನನ್ನ ಸಾಗಾಕೋದಕ್ಕೆ ಸುಮ್ಮನೆ ಮೊಮ್ಮಗಳು ಅದು ಇದು ಅಂತ ಕತೆ ಬಿಟ್ನಾ? ಇಲ್ಲ, ನನ್ನ ಸಾಗಾಕೋದಕ್ಕೆ ಮೊಮ್ಮಗಳು ಅದು ಇದು ಅಂತ ಕಹಾನಿ ಹೇಳಿದಾನೆ ಮುದ್ಕ. ಏನು ಮಾಡೋದು? ಅಮೃತವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ಸೋದು? ಏನು ಹೇಳ್ತಿದ್ದೀರಾ ಬಾಬಾ? ಅರ್ಜುನ್ ಹಿಂದೆ ಒಬ್ಬ ಸ್ತ್ರೀ ಬಿದ್ದಿದ್ದಾಳೆ. ಅವಳ ಅಂದ ಚಂದಕ್ಕೆ ಅವನು ಮಾರು ಹೋಗೋ ಹಾಗೆ ಆ ಸ್ತ್ರೀ ಮಾಯಾ ಪ್ರಯೋಗ ಮಾಡಿದ್ದಾಳೆ. ಅವಳೇ ಅವನನ್ನ ಆಹುತಿ ತಗೋತಾಳೆ. ಅವಳನ್ನ ಅರ್ಜುನ್ ಹುಡ್ಕೊಂಡು ಹೋಗಿಲ್ಲ, ಅವಳೇ ಅವನನ್ನ ಕರೆಸ್ಕೊಂಡಿದ್ದಾಳೆ. ಬಾಬಾ ಬಾಬಾ, ನಮ್ಮ ಪರಮಶತ್ರು ಸಂಹಾರ ಆಗ್ತಿದ್ದಾನೆ ಅನ್ನೋ ವಿಷಯ ಕೇಳಿ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ ನಮಗೆ. ನಮ್ಮ ಸಂತೋಷ ಶಾಶ್ವತವಾಗಿರಬೇಕು ಅಂದರೆ ನಮ್ಮ ಮನೇಲಿರೋ ಆ ನಾಗಿಣಿ ನಿರ್ನಾಮ ಆಗಬೇಕು. ಅವಳ ನಿರ್ನಾಮಕ್ಕೆ ನಾನು ಮುಹೂರ್ತ ನಿಗದಿ ಮಾಡಿ ಆಗಿದೆ. ಮೊನ್ನೆ ನಾನು ಮಾಡಿದ ಪ್ರಯೋಗದಿಂದ ಅವಳು ತನ್ನ ದೃಷ್ಟಿಯನ್ನು ಕಳ್ಕೊಂಡು ದುರ್ಬಲರಾಗಿದ್ದಾಳೆ. ಶತ್ರುವಿನ ದೌರ್ಬಲ್ಯವನ್ನ ಅಸ್ತ್ರವಾಗಿ ಬಳಸ್ಕೊಂಡ್ರೆ ವಿಜಯದ ಮಾಲೆ ನಮ್ಮ ಕೊರಳಿಗೆ ಬೀಳೋದನ್ನ ಯಾರು ತಪ್ಪಿಸೋದಕ್ಕಾಗಲ್ಲ. ಅವಳೀಗ ತನ್ನ ಮೂಲ ಸ್ವರೂಪಕ್ಕೆ ಬಂದರೆ ಅವಳನ್ನ ಸಂಹಾರ ಮಾಡೋದು ಸುಲಭ ಆಗುತ್ತೆ. ಬಾಬಾ, ನಾವು ಬಯಸಿದಾಗ ಅವಳು ಸರ್ಪರೂಪಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ? ನಾಳೆ ಹುಣ್ಣಿಮೆ. ಬೆಳದಿಂಗಳ ಬೆಳಕು ಅವಳ ಮೇಲೆ ಬಿದ್ದರೆ ಅವಳಿಗೆ ಇಷ್ಟ ಇಲ್ದಿದ್ರೂ ಸರ್ಪರೂಪಕ್ಕೆ ಬರ್ತಾಳೆ.
ನಾಳೆನೇ ಅವಳ ಸಂಹಾರ. ರೀ ಮಣಿಯವರೇ, ಎಲ್ಲಿದ್ದೀರಾ? ಯಾಕೆ ಹೀಗೆ ಕಾಣಿಸ್ತಾ ಇದ್ದೀರಾ? ಈ ಕಾಣಿಸೋದ್ರಲ್ಲಿ ನಿಮ್ಗೆ ಏನ್ ಆನಂದ ಸಿಗುತ್ತೆ?